ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಹೊಸ ವರ್ಷದ ದಿನ ವ್ಲಾಗು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ನಾನು ಊರಿಂದ ಬಂದಿದ್ದರಿಂದ ತುಂಬಾ ಟಯರ್ಡ್ ಆಗಿತ್ತು. ಬೆಳಗ್ಗೆನೇ ಇವಾಗ ಟೊಮೆಟೊ ಬಾತ್ ಮಾಡೋಣ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಬೇಕಾದಷ್ಟು ಕೆಲಸ ಇದೆ. ಕ್ಲೀನಿಂಗ್ ಕೆಲಸಗಳು ಮಾಡ್ಕೋಬೇಕು. ಮನೆಯೆಲ್ಲ ಗಲೀಜಾಗಿದೆ. ಊರಿಗೆ ಹೋಗಿದ್ದರಿಂದ ಕಸ ಎಲ್ಲ ಇನ್ನು ಸಂದಿ ಮೂಲೆಯಲ್ಲೆಲ್ಲ ಕಸ ತೆಗೆದು ನೆಲೆಲ್ಲ ಒರೆಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಕೆಲಸ ಮಾಡಬೇಕು. ಬಟ್ ತುಂಬಾ ಟಯರ್ಡ್ ಅನ್ನಿಸ್ತಾ ಇತ್ತು. ಊರಿಂದ ಬಂದಿದ್ದಕ್ಕೂ ಅದಕ್ಕೂ ಜರ್ನಿ ಮಾಡ್ಕೊಂಡು ಬಂದಿದ್ದು. ಇನ್ನು ಊರಲ್ಲೆಲ್ಲ ಓಡಾಟ ಸುಸ್ತು ಅನ್ನಿಸ್ತಾ ಇತ್ತು. ಹೊರಗಡೆ ಬಾಗಿಲೆಲ್ಲ ಇವಾಗ ಕ್ಲೀನ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಚಿಕ್ಕ ರಂಗೋಲಿ ಹಾಕಿದ್ದೀನಿ. ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ತನು ಸ್ವಲ್ಪ ಕ್ಲೀನಿಂಗಿಗೆಲ್ಲ ಹೆಲ್ಪ್ ಮಾಡಿಕೊಟ್ಲು. ಸಾಧ್ಯವಾದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಬಟ್ಟೆ ಬೇರೆ ಎಲ್ಲ ತುಂಬ ಬಟ್ಟೆ ಇತ್ತು ವಾಶ್ ಮಾಡೋದು. ಆ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿ ಇನ್ನು ಎಲ್ಲ ಕ್ಲೀನಿಂಗ್ ಅಂದರೆ ಇನ್ನೇನು ನಿಮ್ಗೆ ಗೊತ್ತಿರುತ್ತೆ. ಬಾಗಿಲೆಲ್ಲ ಒರೆಸ್ಕೊಳ್ಳೋದು, ವಾಶ್ರೂಮು ಬಾತ್ರೂಮ್ ಎಲ್ಲ ತೊಳೆಯೋದು, ಅದೆಲ್ಲ ಕೆಲಸನೂ ಇತ್ತು. ಇವತ್ತೆಲ್ಲ ಮುಗಿಸ್ಕೊಂಡೆ. ರಾತ್ರಿ ಬೇರೆ ಬಂದಿದ್ದು ಲೇಟ್ ಆಯಿತು. ಅದಕ್ಕಷ್ಟು ಮತ್ತು ಇನ್ನು ಕೇಕೆಲ್ಲ ಕಟ್ ಮಾಡಿ ಒಂದು 12:30 1 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ವಿ. ಮಲ್ಕೊಂಡು ಮತ್ತೆ ಬೆಳಗ್ಗೆ 6:30ಗೆ ಎದ್ದಿದ್ದು. ಇವತ್ತು ನಿಜವಾಗ್ಲೂ ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ, ಅಷ್ಟು ಬಾಡಿ ಟಯರ್ಡ್ ಆಗಿತ್ತು. ಬೆಳಗ್ಗೆನೇ ಎದ್ದು ಟೊಮೆಟೊ ಬಾತ್ ಎಲ್ಲ ಅದನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೂ ಎಲ್ಲ ಒರೆಸ್ಕೊಂಡು ಕಟ್ಟೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಆದಮೇಲೆ ದೇವ್ರ ಸ್ನಾನ ಮುಗಿಸಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಇವಾಗ ಎಲ್ಲದನ್ನು ಜೋಡಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಾವು 6 ದಿನ ಮನೇಲಿರಲಿಲ್ಲ. ಊರಲ್ಲಿ 6 ದಿನ ಇದ್ದಿದ್ದು. 6 ದಿನ ಅಷ್ಟರಲ್ಲೇ ಮನೆ ಒಂದು ಕತೆ ಆಗಿತ್ತು. ನನ್ನ ಹಸ್ಬೆಂಡ್ ಹಂಗೆ ಕಸ ಗುಡಿಸ್ಕೊಂಡಿದ್ರು ಸಂದಿ ಮೂಲೆಯಲ್ಲೆಲ್ಲ ನೀಟಾಗಿ ಅವ್ರು ಗುಡಿಸ್ಕೊಂಡಿರಲ್ಲ. ಹೊರಗಡೆಯಿಂದ ಬಾಗಿಲೆಲ್ಲ ಗುಡಿಸಿ ಒರೆಸೋದು ಅದೇ ಯಾವುದೂ ಮಾಡಿಲ್ಲ. ಗಿಡಗಳಿಗೆ ಸರಿಯಾಗಿ ನೀರು ಹಾಕಿರಲಿಲ್ಲ. ಗಿಡಗಳು ಕೂಡ ಸ್ವಲ್ಪ ಎಲ್ಲ ಒಣಗಿರೋ ಥರ ಆಗಿತ್ತು. ಇನ್ನು ಆ ಕಡೆ ಬಾಲ್ಕನಿ ಕಡೆನೂ ಒರೆಸಿರೋದು ಗುಡಿಸಿರೋದು ಏನೂ ಆಗಿರಲಿಲ್ಲ. ಅದೆಲ್ಲದನ್ನು ಕೆಲಸ ಎಲ್ಲ ಗಿಡದ ಹತ್ರ ಇರೋ ಮಣ್ಣು ಕಸ ಕಡ್ಡಿ ಎಲ್ಲ ತೆಗೆದು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಲೇಟಾಗೇ ಹೋಯಿತು. ಅಷ್ಟೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ನಿಜ ಹೇಳ್ಬೇಕಂದ್ರೆ 3 ಗಂಟೆನೇ ಆಗಿಬಿಡ್ತು. ಆಮೇಲೆಲ್ಲ ಪೂಜೆ ಎಲ್ಲ ಮುಗಿಸಿದೆ 3 ಗಂಟೆ ಅಷ್ಟೊತ್ತಿಗೆ. ತನಗೂ ಹೊಸ ಡ್ರೆಸ್ನ ಕೊಡಿಸಿರಲಿಲ್ಲ. ಅವಳು ಒಂದು ಹಳೆ ಡ್ರೆಸ್ನೇ ಹಾಕ್ಕೊಂಡಿದ್ಲು. ನಾನಿವಾಗ ಈ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ಫುಲ್ಲು ಕರ್ಗಾಗಿ ಬಂದಿಲ್ಲ. ನಾನು ನೋಡಿ ಇಲ್ಲೆಲ್ಲ ಕರ್ರಗಾಗಿದೆ ಕಣ್ಣೆಲ್ಲ. ನಂಗೆ ಇಲ್ಲೆಲ್ಲ ಕರ್ರಗಾಗಿದೆ ಮಮ್ಮಿ, ಏನೋ ಗೊತ್ತಿಲ್ಲ. ಅದೇ ಅವಳಿಗೆ ಮಾತ್ರ ಅವತ್ತು ತಾಳಿ ಕಟ್ಸಿದ್ದವಳು ಯಾರವಳು ಜಾನು. ಇವಳಿಗೆ ಅರ್ಶಿಣದಾರದಲ್ಲೇ ಇದ್ದಾಳೆ. ಇವಳಿಗೆ ಮಾತ್ರ ಕಟ್ಟಿಸ್ಲಿಲ್ಲ. ಸಂಜೆ ಬೇಗನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡು ಅವರು ಬರಲಿ 3 ಜನ ಒಟ್ಟಿಗೆ ಹೋಗೋಣ ಅಂತ ಅವ್ರನ್ನ ವೆಯ್ಟ್ ಮಾಡಿದ್ವಿ. ಅವ್ರು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 8 ಗಂಟೆನೇ ಆಗೋಗ್ಬಿಡ್ತು. ಅಂದರೆ 7:45 ಆಯಿತು. ಅವರು ಬಂದು ಸ್ವಲ್ಪ ರೆಡಿಯಾಗಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ 8-8:15 ಆಗೋಯ್ತು. ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ 8:15 ಆಯಿತು. ಇದು ಬನಶಂಕರಿ ಹತ್ರ ಇದೆ. ವರಪ್ರದ ವೆಂಕಟೇಶ್ವರ ಸ್ವಾಮಿ ಅಂತ ಹೆಸರು. ನನಗೆ ಬನಶಂಕರಿ 2nd ಸ್ಟೇಜಲ್ಲಿದೆ. ಇದು ಪ್ರಾಪರ್ ಅಡ್ರೆಸ್ ಗೊತ್ತಿಲ್ಲ. ನೀವು ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತೆ. ಅದ್ಭುತವಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ನಾನು ಫಸ್ಟ್ ಟೈಮು ಬರ್ತಾ ಇರೋದು ಇಲ್ಲಿಗೆ. ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ಇಲ್ಲಿಗೆ ಕರ್ಕೊಂಬಂದಿದ್ದು. ಬೆಂಗಳೂರಲ್ಲಿ ಇಂಥ ಒಂದು ದೇವಸ್ಥಾನ ಇದೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ ವೆಂಕಟೇಶ್ವರ ದೇವಸ್ಥಾನ. ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಆ ಗೋಪುರ ಆಗಿರ್ಬೋದು, ದೇವ್ರು ಆಗಿರ್ಬೋದು, ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ. ಯಾರಾದರೂ ಹತ್ರದಲ್ಲಿದ್ದರೆ ನೀವು ಈ ದೇವಸ್ಥಾನಕ್ಕೊಮ್ಮೆ ಹೋಗಿ ಬನ್ನಿ. ನೀವು ನೋಡಿದರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಸುಮ್ಮನೆ ಹಾಗೆಯೇ ಅಲ್ಲಲ್ಲಿ ಒಂದೊಂದು ವೀಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ. ಅಲ್ಲಿ ದೇವ್ರನ್ನೆಲ್ಲ ವಿಡಿಯೋ ಆಗಿರಲಿಲ್ಲ. ನಾನು ಸುಮ್ಮನೆ ಆವರಣದಲ್ಲಿ ಹಾಗೆಯೇ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಗಳನ್ನ ತೊಗೊಂಡೆ. ನನಗಂತೂ ಸಖತ್ ಖುಷಿ ಆಯಿತು. ನಾವು ಹೋಗೋಷ್ಟೊತ್ತಿಗೆ 8:30 ಆಗಿಬಿಡ್ತಲ್ವಾ. ಇನ್ನೇನು ಕ್ಲೋಸಿಂಗ್ ಟೈಮ್ ಇತ್ತು. ಸದ್ಯ ದೇವ್ರ ದರ್ಶನ ಚೆನ್ನಾಗಿ ಸಿಕ್ತು, ಅದೊಂದು ಖುಷಿ. ಒಂದು 1/4 ಗಂಟೆ 20 ನಿಮಿಷದ ತನಕ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ ಅಂದ್ಕೊಂಡ್ವಿ. ದೇವ್ರ ದಯೆಯಿಂದ ಲೇಟ್ ಆಗಲಿಲ್ಲ. ಕರೆಕ್ಟ್ ಟೈಮಿಗೆ ದೇವ್ರನ್ನ ನೋಡಿ ದರ್ಶನ ಮಾಡಿದ್ದಾಯಿತು. ತುಂಬಾ ಇವತ್ತು ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ಬಿಡ್ತು ಈ ದೇವಸ್ಥಾನಕ್ಕೆ ಬಂದಿದ್ದು. ನಿಜವಾಗ್ಲೂ ಒಳ್ಳೆ ಪಾಸಿಟಿವ್ ಎನರ್ಜಿ ಥರ ಇತ್ತು ನನಗೆ ಇವತ್ತು. ಬಾಡಿ ಟಯರ್ಡಾಗಿ ಒಂಥರ ಆಗ್ತಾ ಇರಲಿಲ್ಲ ಆ ಥರ ಇತ್ತು. ದೇವಸ್ಥಾನಕ್ಕೆ ಬಂದಿದ್ದೆ ಒಂಥರ ಮನಸ್ಸೆಲ್ಲ ಖುಷಿಯಾಗ್ಬಿಡ್ತು ನನಗೆ.
ದೇವಸ್ಥಾನ ಸುತ್ತ ಲಕ್ಷ್ಮೀ ಸ್ಟ್ಯಾಚ್ಯೂ, ಸರಸ್ವತಿ ಸ್ಟ್ಯಾಚ್ಯೂ, ಹಾಗೆ ದೇವ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳು, ಫೋಟೋಸು ಆ ಥರದ್ದೆಲ್ಲ ಇದೆ. ತುಂಬ ಚೆನ್ನಾಗಿದೆ ಅದೆಲ್ಲ ನೋಡೋದಕ್ಕೆ. ತುಂಬ ದೊಡ್ಡದಾಗಿ ವಿಶಾಲವಾಗಿದೆ ದೇವಸ್ಥಾನ, ಹಂಗಾಗಿ ಖುಷಿಯಾಗುತ್ತೆ ನೋಡೋದಕ್ಕೆ. ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ, ಗಣಪತಿ ಎಲ್ಲ ದೇವ್ರುಗಳಿದೆ ಒಟ್ಟಿಗೆ. ಇನ್ನೊಂದು ದಿವಸ ಬಂದು ನೆಮ್ಮದಿಯಾಗಿ ಇನ್ನು ಕೂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಬೇಕು. ನಂಗೆ ನಿಜವಾಗ್ಲೂ ಇಷ್ಟು ಹತ್ರದಲ್ಲೇ ಇಂಥ ಒಳ್ಳೊಳ್ಳೆ ದೇವಸ್ಥಾನಗಳಿದೆ ಅನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ. ನನ್ನ ಹಸ್ಬೆಂಡಿಗೆ ಗೊತ್ತಿರುತ್ತೆ, ಆದರೆ ಕರ್ಕೊಂಬರಲ್ಲ ಅಷ್ಟೇ. ಅವರು ಅವ್ರದ್ದೇ ಆದ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಯಾವಾಗಲೂ. ಈ ಥರದ್ದೊಂದು ಅವಕಾಶ ಸಿಕ್ಕಿದಾಗ ಇಲ್ಲಿಗೆಲ್ಲ ಬರೋದಕ್ಕಾಗುತ್ತಷ್ಟೇ. ದರ್ಶನ ಎಲ್ಲ ಮುಗಿಸಿ ಆದಮೇಲೆ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಯಾಕಂದರೆ ಅವರು ಟೈಮ್ ಆಯಿತು, 9 ಗಂಟೆ ಆಯಿತು, ಹೊರಡಿ ಅಂದರು. ಅಲ್ಲೊಂದು 10 ನಿಮಿಷ ಅಷ್ಟು ಕೂತ್ಕೊಂಡ್ವಿ, ಸಮಾಧಾನವಾಗಿ ಕೂತ್ಕೊಂಡು. ಆಮೇಲೆ ಈಗ ಅಲ್ಲಿ ಇದಿರಿದೆ, ನವಗ್ರಹಗಳಿದೆ, ಅದು ಸುತ್ತ ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡಾದಮೇಲೆ ಇವಾಗ ಬರ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದು ಬಾಗಿಲು ನೋಡ್ಬೋದು ನೀವು, ಎಷ್ಟು ದೊಡ್ಡ ಬಾಗಿಲಿದೆ ನೋಡಿ ದೇವಸ್ಥಾನದ ಬಾಗಿಲು. ತುಂಬ ವರ್ಷದ ಹಳೆಯದೇ ದೇವಸ್ಥಾನ ಅನಿಸುತ್ತೆ ಇದು, ನೋಡಿದ್ರೆ ಗೊತ್ತಿಲ್ಲ. ಮತ್ತೆ ಏನಾದ್ರು ಆಲ್ಟ್ರೇಷನ್ ಥರ ಮಾಡಿದಾರೋ ಏನೋ ಗೊತ್ತಿಲ್ಲ. ಈ ಬಾಗಿಲೆಲ್ಲ ನೋಡಿದ್ರೆ ನಂಗೆ ಹಂಗೆ ಅನ್ನಿಸ್ತು, ಕಂಚಿನ ಬಾಗಿಲು ಥರ ಇದೆ. ಇನ್ನು ಗೋಪುರ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಖುಷಿಯಾಗುತ್ತೆ. ನೋಡಿ ಹೆಂಗಿದೆ ದೇವಸ್ಥಾನ, ಅದ್ಭುತವಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ನೀವು ಇಲ್ಲಿಗೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಇನ್ನು ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ಧ್ವಜಸ್ತಂಭ ಇದೆ. ಎಲ್ಲ ಜನಗಳು ಬಂದು ದರ್ಶನ ಮಾಡ್ಕೊಂಡು ಒಂದು ರೀತಿ ನೆಮ್ಮದಿಯಾಗಿ ಸ್ಟೆಪ್ಸ್ ಮೇಲೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹೊಸ ವರ್ಷ ಈ ರೀತಿ ಕಳೆಯೋದು ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಖುಷಿ ಆಯಿತು ನನಗಂತೂ ತುಂಬಾ. ನಡಿ ಒಂದು ವಿಡಿಯೋ ತೆಕ್ಕೊಳ್ಳೋಣ. ಪೂರಣ ಅಂತೆ, ಫೋಟೋ ತೆಗಿತೀಯಾ? ದೇವಸ್ಥಾನ ಒಳ್ಳೆ ದೇವಸ್ಥಾನ ಅಂತ ಬಂದ್ಬಿಡ್ಬೇಕು. ಇಲ್ಲಿ ಇಂಥ ದೇವಸ್ಥಾನ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ನೀನು ಯಾವತ್ತೂ ಕರ್ಕೊಂಬಂದಿಲ್ಲ, ಸುಳ್ಳು ಯಾಕೆ ಹೇಳ್ತೀಯಾ? ಅಲ್ಲಿ ಕರ್ಕೊಂಡೋಗಿದ್ದೆ ಯಾವುದೋ ಶಿವನ ದೇವಸ್ಥಾನ. ಈ ದೇವಸ್ಥಾನ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬಂದೆ. ಇಲ್ಲ, ನಾನು ಇವತ್ತೇ ಫಸ್ಟ್ ಬಂದಿದ್ದೆ. ಫಸ್ಟ್ ಹೌದಾ? ಚೆನ್ನಾಗಿ ನೋಡಿ, ಅಲ್ಲಿ ಒಳಗಡೆ ನೋಡಿ ಪಾರ್ಕಿಂಗ್. ದೇವಗಿರಿನಾ? ದೇವಗಿರಿ ಉದ್ಯಾನ. ಸರಿ ನೋಡೋಣ ಅದ್ರೊಳಗಡೆ ಏನಿದೆ. ಕೂತ್ಕೊಂಡು ಮಾಡೋದಲ್ಲ ಕೆಲಸ, ಅದಕ್ಕೆ ಹೀಗೆಲ್ಲ ಇದೆಯಾ? ದೇವಗಿರಿ ಉದ್ಯಾನ. ಏನು ಮನೆ ಹೆಸರು? ವರಪ್ರದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೂಪರ್ ದರ್ಶನ ಆಯಿತು ದೇವ್ರದ್ದು.
ಸೀದಾ ಈಗ ದೇವಸ್ಥಾನದಿಂದ ಮನೆ ಕಡೆ ಹೋಗ್ತಾ ಇದ್ದೀವಿ. ಹೊರಗಡೆನೇ ಊಟ ಮಾಡ್ಕೊಂಡು ಹೋದ್ವಿ. ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಹೋದ್ವಿ. ನನಗೂ ಟಯರ್ಡ್ ಆಗಿತ್ತು, ಅಡುಗೆ ಮಾಡಿರಲಿಲ್ಲ ನಾನು ಇವತ್ತು. ಬೆಳಗ್ಗೆ ಮಾಡಿ ಟೊಮೆಟೊ ಬಾತನ್ನೇ ಬೆಳಗ್ಗೆ ಮಧ್ಯಾಹ್ನ 2 ಟೈಮು ತಿಂದಿದ್ದಾಗಿತ್ತು. ಸೊ ಹಾಗಾಗಿ ಹೊರಗಡೆನೇ ಊಟ ಮಾಡಿ ಮನೆಗೆ ಹೋದ್ವಿ. ಸೊ ಇವತ್ತಿನ ಪುಟಾಣಿ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.